ಕರ್ಮ ಶಬ್ದದಿಂದ ಭಗವಂತ ಹೇಗೆ ವಾಚ್ಯ ಅನ್ನುವುದನ್ನ ತೈತ್ರಿಯ ಉಪನಿಷತ್ ಭಾಷ್ಯ ತಿಳಿಸ್ತದೆ. ಕರ್ಮೇತಿ ಹಸ್ತಯೋಹ ಅಂತ ತೈತ್ರಿಯ ಉಪನಿಷತ್ತಿದೆ. ಅಲ್ಲಿ ಕರ್ಮನಾಮ ಹಸ್ತಗತಃ ಕರ್ಮ ಕೃತ್ವ ಜನಾರ್ದನ. ಹಸ್ತಗಳಲ್ಲಿದ್ದು ಜೀವರ ಕರ್ಮ ಮಾಡುವವನಾದ್ರಿಂದ ಅವನಿಗೆ ಕರ್ಮ ಅಂತ ಹೆಸರಿದೆ ಅಂತ ವರ್ಣನೆ ಮಾಡಿದೆ. ಅದಲ್ಲದೆ ಐತರಿಯ ಉಪನಿಷತ್ ಭಾಷ್ಯದಲ್ಲೂ ಕೂಡ ಕರ್ತೃತ್ವಾತ್ ಕರ್ಮ ಮಾತೃತಃ. ಈ ಕರ್ಮ ಎಂಬಲ್ಲಿ ಕರ್ ಎಂಬುದೇನಿದೆ ಅದು ಕರ್ತೃ ಎಂಬುದನ್ನು ತಿಳಿಸ್ತದೆ. ಮ ಎಂಬುದು ಆತ ಜ್ಞಾತೃ ಎಂಬುದನ್ನು ತಿಳಿಸ್ತದೆ. ಹೀಗೆ ಅವನೇ ಕರ್ತ, ಅವನೇ ಮಾತ. ಇದಲ್ಲದೆ ಮುಖ್ಯತಃ ಕರ್ಮನಾಮ ಅತು ಪ್ರಾದುರ್ಭಾವಾತ್ಮಕೋ ಹರಿಹಿ ಅನಿರುದ್ಧ ತನುಶ್ಚೈವ ಹ್ಯತ್ರ ಹಿ ಅಮಿತ ಚೇಷ್ಟತಾ ಕರ್ಮಾಭಾಸ ಜೀವಸಂಘ ಅಂತ ಐತರಿಯ ಉಪನಿಷತ್ ಭಾಷ್ಯದಲ್ಲಿ ಮತ್ತೊಂದು ಉಲ್ಲೇಖನೂ ಕೂಡ ಕಾಣಿಸ್ತದೆ. ಕರ್ಮ ಶಬ್ದದಿಂದ ಅನಿರುದ್ಧ ರೂಪಿಯಾದ ಭಗವಂತ ವಾಚ್ಯನಾಗಿದ್ದಾನೆ. ಈ ಕರ್ಮ ಶಬ್ದದಿಂದ ತಿಳಿಯಲ್ಪಡುವಂತಹ ಸರ್ವಕರ್ಮ ಕರ್ತೃತ್ವ, ಸರ್ವಜ್ಞತ್ವ ಇದೆಲ್ಲ ಭಗವಂತನಲ್ಲಿಯೇ ಇದೆ ಅಂತ ಅದರ ಅಭಿಪ್ರಾಯ. ಮತ್ತೊಂದು ಕಡೆ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಕರ್ಮನಾಮಾತು ಭಗವಾನ್ ಕರ್ಮ ಫಲಕರ್ತೃತ್ವತೋ ಹರಿಹಿ. ಭಗವಂತ ಜೀವನ ಕರ್ಮಗಳಿಗೆ ಫಲಕರ್ತನಾದ್ರಿಂದ ಕರ್ಮ ಅಂತ ಕರೆಸ್ಕೊಂಡಿದ್ದಾನೆ. ಸರ್ವಕ್ಕೂ ಮೂಲ ಕಾರಣ ಅಧಿಕತ್ವಾತ್ ದೇವಶಬ್ದ. ಈ ಸರ್ವಕ್ಕೂ ಕೂಡ ಅವನ ಆದಿಕರ್ತ ಆಗಿದ್ದಾನೆ. ದೈವಂ ಹರಿಹಿ ಕರ್ಮ ಮೂಲ ಕೃತಿರೇಷ ಹಿ ಭಣ್ಯತೆ ಯತಶ್ಚ ಮೂಲ ಕೃತಿ ಆದಿಕರ್ತ ಅತಃ ಕರ್ಮೇತಿ ಭಣ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಬರುವಂತಹ ಒಂದು ಸಂಗತಿ ಇದು. ಇದು 3ನೇ ಸ್ಕಂಧ 7ನೇ ಅಧ್ಯಾಯ 35ನೇ ಶ್ಲೋಕದಲ್ಲಿ. ಸರ್ವಕ್ಕೂ ಮೂಲ ಕಾರಣ ಆದಿಕರ್ತನಾದ್ರಿಂದ ಭಗವಂತನೇ ಕರ್ಮ. ಮತ್ತೆ ಗೀತಾ ಭಾಷ್ಯದಲ್ಲಿ ಬರುವಂತೆ ಕರ್ಮೇಶ್ವರಸ್ಯ ಸೃಷ್ಟ್ಯರ್ಥಂ ತವ ತಚ್ಚಾಪಿ ಇಚ್ಛಾದ್ಯ ಮುಚ್ಯತೆ. ಗೀತಾ ಕಲ್ಪ ಅಂತ ಒಂದು ಗ್ರಂಥದ್ದು. ಗೀತಾ ಭಾಷೆ 8ನೇ ಅಧ್ಯಾಯದ 4ನೇ ಶ್ಲೋಕ ಅದು. ಪ್ರಪಂಚದ ಸೃಷ್ಟಿಗಾಗಿ ಭಗವಂತ ಮಾಡುವಂತಹ ಇಚ್ಛಾರೂಪವಾದ ವ್ಯಾಪಾರ ಏನಿದೆ ಅದೇ ಕರ್ಮ ಅಂತ ಕರೆಸ್ಕೊಂಡಿದೆ. ಪುಂಸಾಂ ಸಜಡ ಭಾವಾನಾಂ ಸರ್ಗ ಕರ್ಮ ಹರೇಹೇ ಸ್ಮೃತಂ ಅಂತ ತತ್ವ ವಿವೇಕ ಗೀತಾ ತಾತ್ಪರ್ಯದಲ್ಲಿ ಉದ್ಧೃತವಾದ್ದು 8ನೇ ಅಧ್ಯಾಯ 4ನೇ ಶ್ಲೋಕ. ಜಡ ಮತ್ತು ಜೀವದ ಸೃಷ್ಟಿಯನ್ನೇನು ಭಗವಂತ ಮಾಡ್ತಾನಲ್ಲ ಅದೇ ಕರ್ಮ ಅಂತ ಕರೆಸ್ಕೊಂಡಿದೆ ಅಂತ ಅದರ ತಾತ್ಪರ್ಯ.